ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೋಗೋದು ಬೇಡ ಅಂತಾನು ಹೇಳ್ತಾ ಇದ್ದಾರೆ. 300 ಕಿಲೋಮೀಟರ್ ಪಾಪ ಆ ಕೋಣಗಳನ್ನ ಪ್ರಯಾಣ ಮಾಡಿಸ್ಕೊಂಡು ಬಂದು ಇಲ್ಲಿ ಈ ಜಾಗನೆಲ್ಲ ಹಾಳು ಮಾಡಿ ಕಂಬಳ ಮಾಡೋದು ಏನಾದ್ರೂ ಅವಶ್ಯಕತೆ ಇದೆಯಾ? ಇನ್ನೊಬ್ರು ಕೇಳ್ತಾರೆ, ಇನ್ನೊಂದು ಜಿಲ್ಲೆಯವರು ಕೇಳ್ತಾರೆ, ಕರಾವಳಿಯವ್ರಿಗೆ ಯಾಕೆ ಮೈಸೂರು ದಸರಾದಲ್ಲಿ 8 ಕೋಟಿ ದುಡ್ಡು ಕೊಟ್ಟು ಅವ್ರ ಕಂಬಳ ಪ್ರದರ್ಶನಕ್ಕೆ ಇಷ್ಟು ದೊಡ್ಡ ಜಾಗ ಮತ್ತು ಹಣ ಕೊಡೋದಾದ್ರೆ ನಾವೇನ್ ಮಾಡಿದ್ವಿ ಅಂತ ಗುಲ್ಬರ್ಗದವ್ರಿಗೇನೋ ಇರುತ್ತೆ, ಬಿಜಾಪುರದವ್ರಿಗೇನೋ ಇರುತ್ತೆ, ದಾವಣಗೆರೆಯವ್ರಿಗೇನೋ ಇರುತ್ತೆ. ಒಂದೊಂದು ಜಿಲ್ಲೆಗೆ ಒಂದೊಂದು ಕಲ್ಚರ್ ಇದೆ, ಒಂದೊಂದು ಭಾಗಕ್ಕೆ ಒಂದೊಂದಿದೆ. ಎಲ್ಲರೂ ಹೀಗೆ ಕೇಳ್ತಾ ಹೋದ್ರೆ ನಾವೊಂದು ಕೆಲಸ ಮಾಡೋಣ, ಎಲ್ಲ ಏರಿಯಾನು ಹಂಚ್ಕೊಟ್ಬೋಣ. ಮೈಸೂರಲ್ಲಿ ಸರಸ್ವತಿಪುರಂ ಉತ್ತರ ಕರ್ನಾಟಕದವ್ರಿಗೆ, ಆಮೇಲೆ ಇನ್ನೊಂದು ಕರ್ನಾಟಕದವ್ರಿಗೆ, ಕರಾವಳಿಯವ್ರಿಗೆ ಈ ಜಾಗ ಎಲ್ಲ ಕೊಟ್ಬೋಣ. ಆಮೇಲೆ ಇನ್ನೊಂದು 10-15 ವರ್ಷ ಬಿಟ್ಟು ಯಾರಾದ್ರೂ ಮೈಸೂರು ದಸರಾಗೆ ಬಂದ್ರೆ ಈ ತರ ಎಲ್ಲ ಆಗ್ಬಿಟ್ಟು ಎಲ್ಲಿ ಮೈಸೂರು ದಸರಾ ಯಾವ ಏರಿಯಾದಲ್ಲಿ ನಡೆಯುತ್ತೆ, ಅರಮನೆ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ. ಸೊ ಒಂದು ಲಾಜಿಕ್ ಇಲ್ಲ ಇದರಲ್ಲಿ. ಈ ಬರಗಾಲದಲ್ಲಿ ಇದರ ಅವಶ್ಯಕತೆ ಇಲ್ಲ ಮತ್ತು ಸಂಸ್ಕೃತಿಗಳನ್ನ ಅಲ್ಲಿಂದ ಅಲ್ಲಿಗೆ ತಂದು ಬೆರೆಸುವ ಅವಶ್ಯಕತೆ ಇಲ್ಲ. ನಾವು ಮೈಸೂರಿಗರು ಈ ರಾಜಕಾರಣಿಗಳಿಗಂತೂ ಏನೂ ಹೇಳೋದಕ್ಕಾಗೋದಿಲ್ಲ. ನಮ್ಮ ರಿಕ್ವೆಸ್ಟು, ಈ ಕೋಣಗಳ ಓನರ್ಗಳು ಯಾರಿದಾರಲ್ಲ, ದಯವಿಟ್ಟು ನಿಮ್ಮ ಕೋಣಗಳನ್ನ ನೀವು ಜೋಪಾನ ಮಾಡ್ಕೊಳ್ಳಿ. ನೋಡಿ ವಾತಾವರಣ ಹೇಗಿದೆ, ಇಲ್ಲಿ ಬಂದು ಕೋಣಗಳ ಆರೋಗ್ಯ ಕೆಟ್ಟರೆ ಅದರ ಶಾಪ ನಮಗೂ ಇದೆ, ನಿಮಗೂ ಇದೆ. ಇದನ್ನ ಯಾವ ಕೊರಗಜ್ಜನೂ ಕ್ಷಮಿಸುವುದಿಲ್ಲ, ಯಾವ ಚಾಮುಂಡೇಶ್ವರಿಯೂ ಕ್ಷಮಿಸುವುದಿಲ್ಲ. ಕಂಬಳವನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತಿದ್ರೆ ಆ ಕಲ್ಚರ್ನ, ಈ ಕ್ಯಾಮ್ರಾದವರೆಲ್ಲ ನಿಮ್ಮೂರಿಗೆ ಬರಲ್ಲ ಅಂತಾರ? ಮೈಸೂರು ದಸರಾಗೆ ಬರೋ ಕ್ಯಾಮ್ರಾ ಲೋಗೋಗಳು ನಿಮ್ಮೂರಿಗೆ ಬರಲ್ವಾ? ಅಲ್ಲೇ ತೋರಿಸಿ ವಿಶ್ವಕ್ಕೆಲ್ಲ, ಇಲ್ಲಿ ತಂದು ಯಾಕೆ ತೋರಿಸ್ತೀರಿ ಅಲ್ವಾ? ದಯವಿಟ್ಟು ಬೇಡ. ನಾವು ಗೌರವಯುತವಾಗಿ ಶ್ರದ್ಧೆಯಿಂದ ನಿಮ್ಮ ಕಂಬಳವನ್ನು ನಿಮ್ಮ ಊರಿಗೆ ಬಂದು ನೋಡ್ತೀವಿ. ನೀವು ತೋರಿಸಿದ್ರೆ ಕ್ಯಾಮ್ರಾ ಮೂಲಕ ಟಿವಿಲಿ ನೋಡ್ತೀವಿ. ನಮ್ಮ ಉತ್ಸವವನ್ನು ನೀವು ಬಂದು ನೋಡಿ ಅಥವಾ ಕ್ಯಾಮ್ರಾ ಮೂಲಕ ನಿಮ್ಮ ಮನೇಲೇ ನೋಡಿ. ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿಗೆ ಏನು ಕಂಬಳವನ್ನು ತೋರಿಸ್ಬೇಡಿ. ಆಗ ನಾವು ಅಂಬಾರಿ ತಗೊಂಡು ನಿಮ್ಮೂರಿಗೆ ಬರಬೇಕಾಗತ್ತೆ, ನಾವು ನಿಮಗೆ ತೋರಿಸ್ತೀವಿ ಅಂತ. ತಪ್ಪಾಗುತ್ತೆ, ಇದೆಲ್ಲ ಬೇಡ. ನನ್ನ ಹೆಸರು ಕುಸುಮ ಹಳ್ಳಿ ಅಂತ. ರೈಟ್. ಹೆಸರು ಮೈನಾ ಲೋಕೇಶ್, ಕನ್ನಡ ಕ್ರಿಯಾ ಸಮಿತಿ. ಇವತ್ತು ಯಾವುದೇ ಒಂದು ಆಚರಣೆ ಆಗಲಿ ಅದಕ್ಕೆ ತನ್ನದೇ ಆದ ಒಂದು ಐತಿಹಾಸಿಕ ನೆಲೆಗಟ್ಟು ಅಂತ ಇರುತ್ತೆ. ಇವತ್ತು ನೀವು ಕೇಳಿದಾಗೆ ಸರ್ಕಾರ ಏನಕ್ಕೆ ಹಠಕ್ಕೆ ಬಿದ್ದು ಈ ಒಂದು ನಿರ್ಧಾರ ತಗೋತಾ ಇದೆ ಅಂದರೆ, ಸರ್ಕಾರಕ್ಕೆ ದಿನ ಬೆಳಗಾದರೆ ಆದಾಯದ ಮೂಲಗಳನ್ನ ಹುಡುಕೋದೇ ಒಂದು ಕೆಲಸ ಆಗಿದೆ ಇಲ್ಲಿನ ಸಚಿವರಿಗೆ, ಸರ್ಕಾರಕ್ಕೆ. ಈಗ ನೀವು ಮೊನ್ನೆ ತಾನೇ ನೋಡಿದ್ರಿ, ಚಾಮುಂಡಿ ಬೆಟ್ಟದಲ್ಲಿ 2,000 ರೂಪಾಯಿ ಒಂದು ಟಿಕೆಟ್ ಮಾಡಿದ್ದಾರೆ. ಬರೀ ಇದು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಯಾವುದೇ ಕ್ರೀಡೆ ಬಗ್ಗೆ ಯಾವುದೇ ರೀತಿಯಾದ ಅವರಿಗೆ ಬದ್ಧತೆ ಇಲ್ಲ. ಬರೀ ವ್ಯಾವಹಾರಿಕವಾಗಿ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಮತ್ತು ಒಂದು ಮೈಸೂರಿನ ದಸರಾದ ಒಂದು ಸಾಂಸ್ಕೃತಿಕ ಅಸ್ಮಿತೆ ಏನಿದೆ, ಇದನ್ನು ಉಳಿಸಬೇಕಾದ ಸರ್ಕಾರನೇ ಈ ಒಂದು ಅಸ್ಮಿತೆಗೆ ಧಕ್ಕೆ ತರುವಂಥ ಕೆಲಸನ, ಅಪಚಾರ ಮಾಡುವಂಥ ಕೆಲಸನ ಸರ್ಕಾರನೇ ಮಾಡ್ತಾ ಇರೋದು ಒಂದು ದುರಂತದ ಸಂಗತಿ. ಕಳೆದ ವಾರವಷ್ಟೇ ಬೆಂಗಳೂರಲ್ಲಿ ನಡೆದ ದಸರಾ ಪವರ್ ಕಮಿಟಿ ಮೀಟಿಂಗ್ ಏನಿದೆ, ಅದರಲ್ಲಿ ರಾಜವಂಶಸ್ಥರು, ಮಾನ್ಯ ಸಂಸದರು ಆದ ಶ್ರೀ ಯದುವೀರ್ ಒಡೆಯರ್ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಸರ್ಕಾರ ಪ್ರತಿಷ್ಠೆಗೋಸ್ಕರ ಹಣ ಮಾಡೋ ಉದ್ದೇಶಕ್ಕೆ ಹೋಗಿ ಈ ಒಂದು ನಿರ್ಧಾರನ ನಾವು ಮಾಡ್ತೀವಿ ಅನ್ನೋದಾದರೆ, ನಾವು ಇದೊಂದು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ. ಇವತ್ತು ಈ ಎಲ್ಲ ಒಂದು ಮೈಸೂರಿನ ಎಲ್ಲ ಸಮಾನ ಮನಸ್ಕ ಸಂಸ್ಥೆಗಳು ಮತ್ತು ಪ್ರಜ್ಞಾವಂತ ನಾಗರಿಕರ ಒಟ್ಟುಗೂಡಿ ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಮತ್ತು ದಸರಾ ಯಾವುದೇ ಒಂದು ಕಾರ್ಯಕ್ರಮದಲ್ಲೂ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಂದನೆಗಳು.